ನಮಸ್ಕಾರ ಸ್ನೇಹಿತರೆ, ಒಂದು ಸೆನ್ಸೇಷನಲ್ ಸ್ಟೋರಿಯ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. SIR ಕಾವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ತೀವ್ರ ಪರಿಷ್ಕರಣೆಯ ಹೊಡೆತದ ಕಾವು ನಮಗೆ ಈಗ ಗೊತ್ತಾಗ್ತಾ ಇದೆ. ರಾಜ್ಯದ 47 ಲಕ್ಷ ಮತದಾರರು ಮತವನ್ನು ಕಳ್ಕೋತಾರ ಅಥವಾ ಮತ ಕಳೆದುಕೊಳ್ಳುವ ಭೀತಿಗೆ ಗುರಿಯಾಗಿದ್ದಾರೆ. ನಾನು ಚುನಾವಣಾ ಆಯೋಗದ ಅಧಿಕಾರಿಗಳ ಅಧಿಕೃತ ಮಾಹಿತಿಯ ಜೊತೆಗೆ ನಾನು ಈ ವಿವರಗಳನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಒಟ್ಟು 5,52,32,314 ಮತದಾರರ ಪರಿಷ್ಕರಣೆಯಲ್ಲಿ 47,02,094 ಮತದಾರರ ಮತಗಳು ಡೋಲಾಯಮಾನವಾಗಿದೆ. ಇದು ಅಧಿಕೃತ ಮಾಹಿತಿ ನಮಗೆ ಲಭ್ಯ ಆಗಿದೆ. ಹಾಗಾದರೆ ಮುಂದೇನು? ರಾಜ್ಯ ಸರ್ಕಾರ ಇದೀಗ ಶಾಶ್ವತ ನಿವಾಸ ಪತ್ರವನ್ನು ಕೊಡ್ತಾ ಇದೆ. ಇದನ್ನು ಕೊಟ್ಟು ಈ ಮತಗಳನ್ನ ಉಳಿಸ್ಕೋಬಹುದಾ? ಇದರಲ್ಲಿ ಎಷ್ಟು ಮತಗಳು ಹೋಗ್ತವೆ, ಎಷ್ಟು ಉಳ್ಕೋತವೆ, ಕೊನೆಗೆ ಏನು ಮಾಡಬೇಕು, ಎಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಇತ್ಯಾದಿ ದೊಡ್ಡ ಪ್ರಶ್ನೆಗಳ ಮಹಾಪೂರವೇ ಹೇಳ್ತಾ ಇದೆ. ಈ ಎಲ್ಲ ವಿವರಗಳ ಜೊತೆ ನಾನು ನಿಮ್ಮ ಮುಂದೆ ಕೆಲವು ಮಾಹಿತಿಗಳನ್ನು ಹಂಚ್ಕೋತಾ ಇದ್ದೀನಿ. ಈ ವಿಚಾರವಾಗಿ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, SIRನ ಕಾವು, ಅದರ ಹೊಡೆತದ ಪರಿಣಾಮ ನಮಗೆ ಈಗ ಗೊತ್ತಾಗ್ತಾ ಇದೆ. BLOಗಳು ಮನೆ ಮನೆಗೆ ತೆರಳಿ ಫಾರ್ಮ್ಸನ್ನು ಪಡೆದು ಅವರಿಗೂ ಒಂದು ದ್ವಿಪತಿಯ ಒಂದು ಪ್ರತಿಯನ್ನು ಕೊಟ್ಟು ಇದೀಗ ಎನ್ಯುಮರೇಷನ್ಸು ಮಗದೊಂದು ಲೆಕ್ಕಾಚಾರ ಅಂಕಿ ಅಂಶಗಳು ಈಗ ಆರಂಭ ಆಗಿದೆ. ಒಟ್ಟು 5,54,32,314 ಮತಗಳ ಇದ್ದಂತಹ ಕರ್ನಾಟಕದಲ್ಲಿ 47 ಲಕ್ಷ ಮತದಾರರ ಮತಗಳು ಇದೀಗ ಗೊಂದಲಕ್ಕೀಡಾಗಿವೆ. ಅಂದರೆ ಈ ಮತಗಳನ್ನು ASDDO ಪಟ್ಟಿಗೆ ಸೇರಿಸಲಾಗಿದೆ. ಚುನಾವಣಾ ಆಯೋಗ ತಾವು ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ಈಗಾಗಲೇ ಒಟ್ಟು ಮತಗಳ ವರ್ಗೀಕರಣವನ್ನು ಮಾಡಿ ಮುಗಿಸಿದೆ. ಅದರಲ್ಲಿ 47 ಲಕ್ಷ ಮತಗಳನ್ನು ASDDO ಪಟ್ಟಿಗೆ ಸೇರಿಸಲಾಗಿದೆ. ಏನದು ASDDO? ಎ ಅಂದರೆ ಆಬ್ಸೆಂಟ್, ಅಂದರೆ ಗೈರು ಹಾಜರಿ. ನಾವು ಹೋಗಿ ನೋಡಿದಾಗಲೂ ಕೂಡ ಇವ್ರ ಬಗ್ಗೆ ನಮಗೆ ವಿವರಗಳು ಗೊತ್ತಿಲ್ಲ. ಎಸ್ ಅಂದರೆ ಶಿಫ್ಟೆಡ್, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಈ ಮತ ಬೇರೆ ಕಡೆ ಶಿಫ್ಟ್ ಆಗಿರಬಹುದು. ಡೆತ್ ಅಂದರೆ ಸತ್ತೋಗಿದ್ದಾವೆ, ಇವರು ಸತ್ತೋಗಿದ್ದು ಕೂಡ ಪಟ್ಟಿನಲ್ಲಿ ಮತ ಇದೆ, ಆದ್ದರಿಂದ ಈ ಮತವನ್ನು ತೆಗೆಯಬೇಕು. ಇನ್ನೊಂದು ಡಿ ಫಾರ್ ಡೂಪ್ಲಿಕೇಟ್, ASDDO ಅಂದರೆ ನಕಲಿ ಮತ. ಇದು ಈ ಮತದ ದುರ್ಬಳಕೆ ಆಗ್ತಾ ಇದೆ, ಇದನ್ನ ಮತದಾರರ ಪಟ್ಟಿಯಿಂದ ಕಿತ್ತಾಕಬೇಕು. ಅದರ್ಸ್, ಬೇರೆ ರೀಸನ್. ASDDO ಈ ಎಲ್ಲ ರೀಸನ್ಸ್ಗಳಲ್ಲಿ 47 ಲಕ್ಷ ಮತಗಳನ್ನು ಗುರುತಿಸಲಾಗಿದ್ದು ಈ ಹೆಸರಿನ ಮತದಾರರು ಚುನಾವಣಾ ಆಯೋಗ ಸೂಚಿಸಿದ ಅಧಿಕಾರಿಯ ಬಳಿ ಪುನರ್ ಪರಿಶೀಲನೆಗೆ ಹೋಗಬಹುದು. ಇದು ನನ್ನ ಹತ್ರ ಇರುವಂತಹ ಮಾಹಿತಿ. ಇದರಲ್ಲಿ 27,67,065 ಮತಗಳು ಶಿಫ್ಟ್ ಆಗಿವೆ ಅನ್ನುವ ಮಾಹಿತಿ ಲಭ್ಯ ಆಗ್ತಿದೆ. ಇದು ಆಯೋಗ ಸಂಗ್ರಹಿಸಿದ ಮಾಹಿತಿಯ ವಿವರಗಳು. ಅದು ಶಿಫ್ಟ್ ಆಗಿದೆಯೋ ಇಲ್ವೋ ಇದು ಸರ್ಕಾರಕ್ಕೆ ಗೊತ್ತು, ಅಥವಾ BLOಗಳಿಗೆ ಗೊತ್ತು, ಅಥವಾ ಚುನಾವಣಾ ಖಂಡದಲ್ಲಿರೋರು ಶಿಫ್ಟ್ ಆಗಿದ್ರೆ ನಮ್ಮ ಮತಗಳು ನಮಗೆ ಬೀಳ್ಬೋದಾ ಓಟು, ಅಥವಾ ಅವ್ರ ಮತಗಳು ಅವ್ರಿಗೆ ಬೀಳ್ಬೋದಾ ಓಟು ಅಂತ ಪತ್ತೆ ಹಚ್ಚೋದು ಅವರವರಿಗೆ ಬಿಟ್ಟಂತಹ ವಿಚಾರ. 47 ಲಕ್ಷದಲ್ಲಿ 27 ಲಕ್ಷಗಳು ಶಿಫ್ಟ್ ಆಗಿವೆ. ಈ ಶಿಫ್ಟ್ ಆಗಿರೋದ್ರಲ್ಲಿ ಅಲ್ಲಿ ಮತಗಳನ್ನ ಹೊಸದಾಗಿ ಮಾಡ್ಕೊಂಡಿದ್ದಾರೋ, ಎನ್ರೋಲ್ ಮಾಡಿಸಿದಾರೋ ಇಲ್ವೋ ಅನ್ನುವ ಮಾಹಿತಿ ಸ್ಪೆಸಿಫಿಕ್ ಆಗಿ ಲಭ್ಯ ಇಲ್ಲ. ಏನು ಅವ್ರು ರಾಜ್ಯ ಬಿಟ್ಟು ಹೋಗಿದಾರೋ, 27 ಲಕ್ಷ ಶಿಫ್ಟ್ ಆಗಿರೋದ್ರಲ್ಲಿ ಎಷ್ಟು ಸಾವಿರ ರಾಜ್ಯ ಬಿಟ್ಟು ಹೋಗಿದೆ, ಎಷ್ಟು ಜನ ಎನ್ರೋಲ್ ಮಾಡಿಸ್ಕೊಂಡಿಲ್ಲ ಅನ್ನುವ ಮಾಹಿತಿ ಲಭ್ಯ ಇಲ್ಲ. ಹೀಗಾಗಿ ಈ 47 ಲಕ್ಷ ಮತಗಳನ್ನು ಉಳಿಸ್ಕೊಳ್ಳೋದಕ್ಕೆ ರಾಜಕೀಯ ಪಕ್ಷಗಳು ಏನೆಲ್ಲ ಪ್ರಯತ್ನ ಪಡ್ತವೆ. ಇದರಲ್ಲಿ ಯಾವ ರಾಜಕೀಯ ಪಕ್ಷದ ವೋಟ್ ಬ್ಯಾಂಕ್ಗಳು ಇವೆ ಅನ್ನೋದು ಕೂಡ
ಅಷ್ಟೇ ಮುಖ್ಯವಾಗುತ್ತೆ. ಇದು ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಒಟ್ಟು ಮತದಾರರ ಸಂಖ್ಯೆಯ 8.49% ಮತಗಳ ಅಸ್ತಿತ್ವ ಇದೀಗ ಗೊಂದಲಕ್ಕೆ, SIRನಲ್ಲಿ ಗೊಂದಲಕ್ಕೆ ಗುರಿಯಾಗಿದೆ. ಅಂದ್ರೆ ಇವ್ರು ಯಾರು ನಮ್ಮ ಮತಗಳು ಹೊರಟೋಗ್ತವೆ ಅಂತ ಈಗಲೇ ಗೊಂದಲಕ್ಕೀಡಾಗುವಂತಹ ಅಗತ್ಯ ಇಲ್ಲ. ಅವರಿಗೆ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಅಧಿಕಾರ ಇದೆ. ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಈ ಒಂದು ಹೊಸ ನಿಯಮಾವಳಿಗಳ ಅನುಸಾರ ಪ್ರಾವಿಷನ್ ಅನ್ನು ಕೂಡ ಕಲ್ಪಿಸಲಾಗಿದೆ. ಇದು ಒಟ್ಟಾರೆ ಈ ಒಂದು SIR ಪ್ರಕ್ರಿಯೆಯ ಒಂದು ಸ್ಥೂಲವಾದ ಚಿತ್ರಣ. ಇದರ ಜೊತೆಗೆ ಮತ್ತಷ್ಟು ಮಾಹಿತಿಗಳನ್ನ ನಾನು ನಿಮಗೆ ಕೊಡ್ತೇನೆ. 1.84% ಜನ ಅಂದರೆ 10,20,350 ಜನ ಡಿಸೀಸ್ಡ್ ಅಂದ್ರೆ ಸತ್ತು ಹೋಗಿದ್ದಾರೆ. ಇದು ಚುನಾವಣಾ ಆಯೋಗಕ್ಕೆ ಈ SIR ಪ್ರಕ್ರಿಯೆಯಲ್ಲಿ ಸಿಕ್ಕಿರುವಂತಹ ಮಾಹಿತಿ. ಅಂದರೆ ಈ ಮತಗಳನ್ನು ಡಿಲೀಟ್ ಮಾಡಬೇಕಾಗಿ ಬರುತ್ತೆ. ಈ ಮತದಾರರು ಇಲ್ಲ, ಆದ್ದರಿಂದ ಇವರ ಹೆಸರುಗಳನ್ನು ಮತಪಟ್ಟಿಯಿಂದ ತೆಗೆದು ಹಾಕಬೇಕು. ಇದು ಚುನಾವಣಾ ಆಯೋಗ ನಡೆಸಿದಂತಹ SIRನಲ್ಲಿ ಕಂಡು ಬಂದಿರುವಂತಹ ವಿಚಾರ. ಇದರ ಜೊತೆಗೆ 6,15,000 ಮತದಾರರು ನಾಟ್ ಟ್ರೇಸಬಲ್. 6,15,000 ಮತದಾರರು ಎಲ್ಲಿದ್ದಾರೆ, ಏನು ಶಿಫ್ಟ್ ಆದ್ರ, ಬೇರೆ ಕಡೆ ಹೋದ್ರ, ಅವ್ರ ಹೆಸರು ಬೇರೆ ಕಡೆ ಇದೆಯಾ, ಅದ್ಯಾವುದು ಮಾಹಿತಿ ಇಲ್ಲ. ಅವರು ನಾಟ್ ಟ್ರೇಸಬಲ್ ಅಂದರೆ ಆ ಮತದಾರರ ಬಗ್ಗೆ ಮಾಹಿತಿ ನಮಗೆ ಇಲ್ಲ ಎನ್ನುವಂತಹ ರಿಪೋರ್ಟು ಇದೀಗ ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಆಗಿದೆ. 2,86,312 ಮತದಾರರು ಆಲ್ರೆಡಿ ಎನ್ರೋಲ್, ಅಂದ್ರೆ ಅವರು ಬೇರೆ ಕಡೆ ಅವರು ಎನ್ರೋಲ್ ಅನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಪರ್ಸೆಂಟೇಜ್ ವೈಸ್ ತಗೊಂಡ್ರೆ 8.49% ಅಷ್ಟು ಒಟ್ಟು ಮತಪಟ್ಟಿಯಲ್ಲಿರುವ ಸಂಖ್ಯೆಯಲ್ಲಿ 8.49% ಅಷ್ಟು ಮತಗಳ ಅಸ್ತಿತ್ವ ಇದೀಗ ಅಯೋಮಯ ಆಗಿದೆ, ಗೊಂದಲಕ್ಕೆ ಸಿಕ್ಕಿದೆ, ಡೋಲಾಯಮಾನವಾಗಿದೆ. ಅದರಲ್ಲಿ 4.99% ಮತಗಳು ಶಿಫ್ಟ್ ಆಗಿವೆ. ಅದು ಶಿಫ್ಟ್ ಆದವ ಅಲ್ಲಿ ಎನ್ರೋಲ್ ಆಗಿದೆಯೋ ಏನು ಕಥೆನೋ ಗೊತ್ತಿಲ್ಲ, ಒಟ್ಟು ಶಿಫ್ಟ್ ಆಗಿವೆ. ಆ ವಿಳಾಸದಿಂದ ಬೇರೆ ವಿಳಾಸಕ್ಕೆ, ಬೇರೆ ಕ್ಷೇತ್ರಕ್ಕೆ ಅಥವಾ ಬೇರೆ ಊರಿಗೆ ಅದು ಶಿಫ್ಟ್ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. 1.84% ಮತದಾರರು ಅವರು ಮೃತಪಟ್ಟಿದ್ದಾರೆ. ಇದರ ಜೊತೆಗೆ ಇನ್ನು ಬೇರೆ ಬೇರೆ ಕಡೆ ಎನ್ರೋಲ್ ಮಾಡಿಸಿರೋರ ಸಂಖ್ಯೆ 1% ಹೆಚ್ಚು ಕಮ್ಮಿ ಎನ್ರೋಲ್ ಮಾಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಿದೆ. ಇದರಲ್ಲಿ ಯಾವುದು ಡಿಸ್ಪ್ಯೂಟೆಡ್ ಅಂತ ಅನ್ಸುತ್ತೋ, ಚುನಾವಣಾ ಆಯೋಗ ಯಾವುದನ್ನ ಗೊಂದಲ ಅಂತ ಕನ್ಸಿಡರ್ ಮಾಡುತ್ತೋ, ಸಮರ್ಪಕ ದಾಖಲೆಗಳು ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಪರಿಶೀಲನೆ ಮಾಡುತ್ತೋ, ಅಲ್ಲಿ ಸೂಕ್ತ ದಾಖಲೆಗಳು ಇದೆ ಅಂತ ಅನಿಸಿದ್ರೆ, ಮಾಹಿತಿ ಇದೆ ಅಂತ ಅನಿಸಿದ್ರೆ EROಗಳ ಮುಂದೆ, ಎಲೆಕ್ಟ್ರಲ್ ಆಫೀಸರ್ಸ್ಗಳ ಮುಂದೆ ಹೋಗಿ ದಾಖಲೆಗಳನ್ನು ಸಲ್ಲಿಸೋದಕ್ಕೆ, ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಒಟ್ಟಾರೆ 47 ಲಕ್ಷದಷ್ಟು ಮತದಾರರ ಸಂಖ್ಯೆ ಇದೀಗ ಒಂದು ರೀತಿಯಲ್ಲಿ ಅವರು ಮತಗಳು ಏನಾಗ್ತವೆ ಅನ್ನೋದು ಒಂದು ಸವಾಲಿನ ಪ್ರಶ್ನೆಯಾಗಿ ಕೂತಿದೆ. ಇದು SIRನ ಪ್ರಭಾವ. ಹಾಗಾದರೆ ಈ ಮತಗಳಿಗೆ ರಾಜ್ಯ ಸರ್ಕಾರ ಕೊಡ್ತಿರುವಂತಹ ಶಾಶ್ವತ ನಿವಾಸ ಪತ್ರವನ್ನು ಕೊಟ್ಟು ಉಳಿಸ್ಕೋಬಹುದಾ? ಮತ್ತು ಇವರು ಈ SIR ಪ್ರಕ್ರಿಯೆಯಲ್ಲಿ ಈ ಮತಗಳು ಕೊಚ್ಚಿ ಹೋಗೋದನ್ನ ತಡೀಲಿಕ್ಕೆ ಏನು ಮಾಡಬೇಕು? ಇದು ಮುಖ್ಯವಾದಂತಹ ಪ್ರಶ್ನೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಅಲ್ಲಿ ಹೇಗೆ ಒಂದು ವೋಟ್ ಬ್ಯಾಂಕನ್ನು SIR ಹೇಗೆ ಮತಗಳನ್ನ ಹಕ್ಕನ್ನು ನಿರಾಕರಿಸೋದ್ರ ಮೂಲಕ ವೋಟ್ ಬ್ಯಾಂಕನ್ನು ಕರಗೋ ಥರ ಮಾಡ್ತೋ, ಅಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ದಲೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಇದು ಮುಖ್ಯವಾದಂತಹ ಸಂಗತಿ. SIR ಹಿಮ್ಮೆಟ್ಟಿಸೋದಕ್ಕೆ ಅಥವಾ SIRನ ಅಡ್ಡ ಪರಿಣಾಮಗಳನ್ನ ತಡೆಗಟ್ಟೋದಕ್ಕೆ PRCಯನ್ನು ರಾಜ್ಯ ಸರ್ಕಾರ ಕೊಡ್ತಿದೆ. ಆದರೂ ಕೂಡ ಅದಕ್ಕಿನ್ನೂ ಕೇಂದ್ರ ಚುನಾವಣಾ ಆಯೋಗ ಸಂಪೂರ್ಣ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಅಂದರೆ ನೀವು ಈ ಪತ್ರಕ್ಕೆ ಇನ್ನೂ ಮಾನ್ಯತೆಯನ್ನು ಕೇಂದ್ರ ಚುನಾವಣಾ ಆಯೋಗ ಕೊಟ್ಟಿಲ್ಲ. ಕೇಂದ್ರ ಚುನಾವಣಾ ಆಯೋಗ ಇದೀಗ ಈ ಪತ್ರವನ್ನು ಏನು ಮಾಡಬೇಕು ಅನ್ನೋದನ್ನ ಒಂದು ಕಾನೂನು ತಜ್ಞರಿಂದ ಅಭಿಪ್ರಾಯವನ್ನು ಪಡೆದು ಪರಿಶೀಲನೆ ಮಾಡ್ತಿದೆ. ಜಮ್ಮು ಕಾಶ್ಮೀರದಲ್ಲಿ ಇಂತಹ PRCಗಳನ್ನು ಇಶ್ಯೂ ಮಾಡೋದಕ್ಕೆ ಒಂದು ಅಥಾರಿಟಿ ಇದೆ. ಅಲ್ಲಿ PRC ಇಶ್ಯೂಯಿಂಗ್ ಅಥಾರಿಟಿ ಅಂತಲೇ ಒಂದು ಆ್ಯಕ್ಟ್ ಇದೆ. ಅಂದರೆ ಅಡ್ಮಿನಿಸ್ಟ್ರೇಷನ್ಗಿಂತ, ಆಡಳಿತಕ್ಕಿಂತ, ರೆವಿನ್ಯೂ ಡಿಪಾರ್ಟ್ಮೆಂಟು, ತಹಶೀಲ್ದಾರು ಯಾರೋ ಕೊಡ್ತಾರೆ ಸರಿ, ಅದಕ್ಕಿಂತ ಒಂದು ಲಾಫುಲ್ ಅಥಾರಿಟಿ ಇದೆಯಾ, ಕಾನೂನುಬದ್ಧ ಪ್ರಾಧಿಕಾರ ಇದೆಯಾ?
ಕಾನೂನುಬದ್ಧ ರೀತಿಯಲ್ಲಿ ಈ ಒಂದು ಸರ್ಟಿಫಿಕೇಟ್ ಇಶ್ಯೂ ಆಗ್ತಿದೆಯಾ, ಲಾಫುಲ್ ಅಥಾರಿಟಿ ಅಂದರೆ ಯಾವುದು ಅಂತ ಆಕ್ಟ್ ಕರ್ನಾಟಕದಲ್ಲಿ ಇದೆಯಾ, ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ಆಕ್ಟ್ ಕರ್ನಾಟಕದಲ್ಲಿ ಇದೆಯಾ ಎಂಬ ಸಂಗತಿಯನ್ನ ಕೇಂದ್ರ ಚುನಾವಣಾ ಆಯೋಗ ಪರಿಶೀಲನೆಯನ್ನ ಮಾಡ್ತಿದೆ. ಅಂದರೆ ಅಂತಹ ಆಕ್ಟ್ ಇಲ್ಲಿ ಇರಲೇಬೇಕು, ಅಂತಹ ಅಥಾರಿಟಿ ಕರ್ನಾಟಕದಲ್ಲಿ ಇರಲೇಬೇಕು, ಅಂತಹ ಅಥಾರಿಟಿ ಇಶ್ಯೂ ಮಾಡಿದಂತಹ ಸರ್ಟಿಫಿಕೇಟಿಗೆ ಮಾತ್ರ ನಾವು ಮಾನ್ಯತೆಯನ್ನು ಕೊಡ್ತೇವೆ ಎನ್ನುವಂತಹ ನಿಲುವಿಗೇನಾದರೂ ಚುನಾವಣಾ ಆಯೋಗ ಬಂದರೆ ಆಗ ರಾಜ್ಯ ಸರ್ಕಾರ ಇಶ್ಯೂ ಮಾಡುವಂತಹ ಸರ್ಟಿಫಿಕೇಟ್ಗೆ ಮಾನ್ಯತೆ ಇರೋದಿಲ್ಲ. ಇದು ಒಂದು ಕಾನೂನಿನ ಸಂಘರ್ಷವಾಗಿ ಇದು ಕೋರ್ಟಿನ ಮೆಟ್ಲಿರೋದಂತೂ ಖಚಿತ ಆಗುತ್ತೆ. ಹೀಗಾಗಿ ಒಟ್ಟು SIRನ ಆಟ ಈಗ ಶುರುವಾಗಿದೆ. ಎನ್ಯುಮರೇಷನ್ನು ಅವರು ಹೋದ್ರು, ಎನ್ರೋಲ್ ಮಾಡಿಸಿದ್ರು, ಹೆಸರು ಬರೆದ್ರು, ಕೊಟ್ಟರು ಸರಿ. ಈಗ ಮುಂದೆ ನಿಜವಾದ ಇಶ್ಯೂಸ್ ಏನಿದೆ, ನಿಜವಾಗಿಯೂ ಎಷ್ಟು ರಿಜೆಕ್ಟ್ ಆಗ್ತವೆ, ಎಷ್ಟು ಜನ ತಮ್ಮ ಮತದಾನದ ಹಕ್ಕನ್ನು ಕಳ್ಕೊತಾರೆ ಅನ್ನುವ ಆಟ ಇನ್ನು ಮುಂದೆ ಶುರುವಾಗುತ್ತೆ. ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ನಾವು ಹಲವು ಹೊತ್ತು ವಿಶೇಷವಾದಂತಹ ವಿವರಗಳ ಜೊತೆ ನಿಮ್ಮ ಮುಂದೆ ಬರ್ತೇವೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.